ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂಥ ಹೋಮ್ ಮೇಡ್ ಬಿಯರ್ನ ಇವತ್ತು ನಾನು ಟ್ರೈ ಮಾಡಿದ್ದೀನಿ. ಸಖತ್ತಾಗಿತ್ತು ಟೇಸ್ಟ್ ಅಂತೂ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಹೋಮ್ ಮೇಡ್ ಬಿಯರ್ ಹೇಗೆ ಮಾಡೋದು, ಏನರಲ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಪೈನಾಪಲ್ನ ತೊಗೊಂಡಿದ್ದೀನಿ. ಪೈನಾಪಲ್ಲು ಆ್ಯಕ್ಚುಲಿ ಹಣ್ಣಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗಷ್ಟು ಹಣ್ಣು ಸಿಕ್ಕಲಿಲ್ಲ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 4ರಿಂದ 5 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಿಪ್ಪೆನ ತೆಕ್ಕೊತಾ ಇದ್ದೀನಿ. ಪೈನಾಪಲ್ದು 2 ಪೈನಾಪಲ್ದು ನೀಟಾಗಿ ಸಿಪ್ಪೆನ ತೊಕ್ಕೊಂಡು ಇಟ್ಕೊತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದ್ರು ಸರಿ, ಇದು ಹಾಗೇ ಹಾಕಿದ್ರೂ ಸರಿ. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೇ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಅದರದ್ದು ಸತ್ವ ಬಿಡೋದು ಚೆನ್ನಾಗಿ ಬಿಡುತ್ತೆ ಅಂತ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ನಾನೊಂದು ಡಬ್ಬಕ್ಕೆ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಗಾಜಿನ ಡಬ್ಬ ಇರಲಿಲ್ಲ ಅಷ್ಟು ದೊಡ್ಡದು, ಹಾಗಾಗಿ ನಾನು ಪ್ಲಾಸ್ಟಿಕ್ನೇ ಯೂಸ್ ಮಾಡ್ತಾಯಿದ್ದೀನಿ. ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು, ಗಾಜಿನರಲ್ಲಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನನ್ನ ಹತ್ರ ಇಲ್ದಲೇ ಇರೋದಕ್ಕೆ ನಾನು ಪ್ಲಾಸ್ಟಿಕ್ಕೇ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನೆಲ್ಲ ಕಟ್ ಮಾಡ್ಕೊಂಡಿರೋದನ್ನು ಡಬ್ಬಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು, ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲೊಂದು 2-3 ಲೋಟದಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ, ಸಾಕು ಅಷ್ಟೇ ಅಂತ. ಮತ್ತು ಇವಾಗ ನಾನಿಲ್ಲಿ 3 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಮತ್ತು 2 ಚಕ್ಕೆ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು 2 ಇಂಚು ಶುಂಠಿನ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ, ಎಷ್ಟು ಬೇಕು ನಮಗೆ ಸ್ವೀಟು ಅಷ್ಟನ್ನ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನನಗೆ ಯೂಶ್ವಲಿ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪನೇ ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಬಟ್ಟೆನ ಹಾಕಿಬಿಟ್ಟು ಅದು ಗಾಳಿ ಆಡದಿರೋ ಥರ ನಾನು ಅದ್ರದ್ದು ಮುಚ್ಚಳ ಏನಿದೆ ಅದನ್ನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇದನ್ನು ಹೇಗಿಡಬೇಕು ಅಂತ ಅಂದರೆ, ನೀರೆಲ್ಲೂ ಇಲ್ಲದಿರೋ ಜಾಗ, ಸ್ವಲ್ಪ ಗಾಳಿ ಆಡದಿರೋ ಜಾಗದಲ್ಲಿ ಇಟ್ಟರೆ ಏನೂ ಆಗಲ್ಲ ಅದು. ಹಾಗಾಗಿ ನಾನು ಶೆಲ್ಫ್ ಹತ್ರನೇ ಇಡ್ತಾಯಿದ್ದೀನಿ ಕೆಳಗಡೆ. ಇವಾಗ ಇದನ್ನು ಇಟ್ಟಿದ್ದೀನಿ. 4 ಡೇಸ್ ಬಿಟ್ಬಿಟ್ಟು ಇದನ್ನು ನಾನು ಸೋಸಿ ಒಂದು ಬಾಟಲ್ಗೆ ಹಾಕಿದ್ದೆ. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗೆ ಬಿಯರ್ ಹೇಗೆ ಉಕ್ಕುತ್ತೆ, ಹಾಗೇ ಉಕ್ತಾ ಇದೆ. ಟೇಸ್ಟ್ ನೋಡಬೇಕು ಇವಾಗ ಹೇಗಿದೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸಾಕ್ಟ್ ಆಗಿದ್ದೀನಿ. ಬಿಯರ್ ಹೇಗೆ ನಾವು ಹಾಕ್ಕೊತೀವಿ